ಜಾನಕೋಗಿಲೆ ಎಸ್ ಜಾನಕಮ್ಮ ವಿಧಿವಶ ವಿಡಿಯೋ ಮೂಲಕ ಸಂತಾಪ ಸೂಚಿಸಿದಂತಹ ಇಳಿಯರಾಜ್. ಜಾನಕೋಗಿಲೆ ಎಸ್ ಜಾನಕಮ್ಮ ವಿಧಿವಶ ವಿಡಿಯೋ ಮೂಲಕ ಸಂತಾಪ ಸೂಚಿಸಿದಂತಹ ಇಳಿಯರಾಜ್. ಲಂಡನ್ನಿಂದ ವಿಡಿಯೋ ಮೂಲಕ ಸಂತಾಪ. ಸಂಗೀತ ಕ್ಷೇತ್ರದಲ್ಲಿ ನನಗಿಂತಲೂ ಶ್ರೇಷ್ಠರು. ಅವರ ನಿಧನ ಸಂಗೀತ ಲೋಕಕ್ಕೆ ತುಂಬಲಾರದ ನಷ್ಟ. ವಿಡಿಯೋ ಸಂದೇಶಗಳ ಮೂಲಕ ಇಳಿಯರಾಜ್ ಸಂತಾಪವನ್ನು ಸೂಚಿಸಿದ್ದಾರೆ. ಎಸ್, ಇಳಿಯರಾಜ್ ಅವರು ಲಂಡನ್ನಲ್ಲಿರುವಂತಹ ಕಾರಣಕ್ಕಾಗಿ ಈ ಒಂದು ಸಮಯದಲ್ಲಿ ಇಲ್ಲಿಲ್ಲ. ಸೊ ಆ ಕಾರಣಕ್ಕಾಗಿ ವಿಡಿಯೋ ಸಂದೇಶವನ್ನು ಅವರು ಕೊಟ್ಟಿದ್ದಾರೆ. ಏನು ಅಂತಂದರೆ ನಮ್ಮನ್ನೆಲ್ಲವನ್ನೂ ಕೂಡ ಅಗಲಿ ಹೋಗಿದ್ದಾರೆ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಳಲನ್ನು ತೋಡ್ಕೊಂಡಿದ್ದಾರೆ. ಏನು ಹೇಳಿದ್ರು ಕೇಳಿಸ್ಕೊಂಡು. பெருமதிப்பிற்குரிய பாடகி ஜானகி அம்மா அவர்கள் காலமான செய்தி கேட்டு மிகவும் துக்கமடைந்தேன். மிகவும் அதிர்ச்சிகரமான செய்தியாக எனக்கு இருந்தது. வாழ்வில், தன்னுடைய சொந்த வாழ்வில் எத்தனையோ துக்கங்களை, தாங்க முடியாத துக்கங்களை, தாங்க முடியாத நிகழ்வுகளை தாங்கி அவர்கள் வாழ்ந்தார்கள் என்பது மிகவும் வேதனைக்குரிய விஷயம். உலக கம்போசர்கள் மிகவும் மாமேதைகள். அவர்களுடைய ஒவ்வொருவருடைய வாழ்விலும் அவர்களுடைய தனிப்பட்ட வாழ்க்கை மிகவும் துக்கமானதாக இருந்திருக்கிறது என்பது தான் இதுவரை நடந்திருக்கிறது. ஆனால் ஜானகி அம்மா அவர்கள் தன்னுடைய திறமையில் யாருக்கும் சளைத்தவர்கள் இல்லை என்பது ஒவ்வொரு பாடலிலும் நிரூபித்து கொண்டே வந்திருக்கிறார். மிகவும் கடினமான உழைப்பாளி. நான் ஒரு பாடலை உருவாக்குவதற்கு ஒவ்வொரு வாத்தியத்தையும் எவ்வளவு அக்கறையோடு சேர்ந்து அதில் விடாப்பிடியாக நான் நினைத்ததை வரவழைப்பேனோ, அதே போல் அவர்களுக்கு சொல்லிக் கொடுத்த அந்த பாடலை அவர்களும் விடாப்பிடியாக என்னுடைய கடின உழைப்புக்கு ஈக்குவலான கடின உழைப்பை ಇಳಿಯರಾಜ್ ಅವರು ಮಾತನಾಡ್ತಾ ಇರುವಂತಹ ಒಂದು ವಿಡಿಯೋ. ಲಂಡನ್ನಲ್ಲಿರುವಂಥ ಕಾರಣಕ್ಕಾಗಿ ಬಂದಿಲ್ಲ, ನಾನು ಬರೋಕ್ಕಾಗಲಿಲ್ಲ ಅಂತ ಹೇಳಿದ್ರು. ಹಾಗೆ ಸಂಗೀತ ಕ್ಷೇತ್ರದಲ್ಲಿ ನನಗಿಂತಲೂ ದೊಡ್ಡ ಸ್ಥಾನದಲ್ಲಿ ಎಸ್ ಜಾನಕಿಯವರಿದ್ದಾರೆ ಎನ್ನುವಂಥ ವಿಚಾರವನ್ನು ಅವರು ಮಾತನಾಡಿದ್ದಾರೆ. ಏನೋ ಜಾನಕಮ್ಮ ಅವರ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಸಂಗೀತ ಕ್ಷೇತ್ರದಲ್ಲಿ ನನಗಿಂತ ಶ್ರೇಷ್ಠರು ಎನ್ನುವಂಥ ವಿಚಾರವನ್ನು ಮಾತನಾಡಿದ್ರು. ಇಹಲೋಕ ತ್ಯಜಿಸಿದ್ದಾರೆ ಅಂತ ಹೇಳಿ ಸ್ವಲ್ಪ ಬೇಸರವನ್ನು ವ್ಯಕ್ತಪಡಿಸಿದ್ರು. ಬಹಳ ಪ್ರೀತಿಯಿಂದ ಜಮೀನನ್ನು ಖರೀದಿ ಮಾಡಿದ್ರು ಜಾನಕಮ್ಮ ಅವರು. ಅಲ್ಲಿ ತಮಗಾಗಿ ಒಂದು ಸುಂದರವಾದ ಮನೆಯನ್ನು ಕಟ್ಟುವಂತಹ ಬಗ್ಗೆಯೂ ಕೂಡ ಮಾತನಾಡ್ತಾ ಇದ್ರಂತೆ. ಆದರೆ ವಿಧಿಯಾಟ ಬೇರೆಯೇ ಇತ್ತು. ಕಡೆಯ ದಿನಗಳಲ್ಲಿ ಅವರು ಕಟ್ಟಬೇಕು ಅಂತ ಅಂದ್ಕೊಂಡಿದ್ದಂತಹ ಮನೆ ಅದೇ ಜಾಗದಲ್ಲಿ ಇವರು ಕೊನೆಯ ಉಸಿರು ಎಳೆಯುವಂತೆ ಮಾಡಿಬಿಟ್ಟಿದೆ. ಕೊನೆಯ ಆಸೆಯಂತೆ ಸಕಲ ಸರ್ಕಾರಿ ಗೌರವದಿಂದ ಅಂತ್ಯ ಸಂಸ್ಕಾರ ಕೂಡ ನಡೆಯಲಿದೆ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.